ಕೇಂದ್ರ ಸರ್ಕಾರದ ಮೈ ಭಾರತ್ ಹಾಗೂ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಮಂಡ್ಯದಲ್ಲಿಂದು ನಡೆದ ಜಿಲ್ಲಾ ಮಟ್ಟದ ಕ್ರೀಡಾಕೂಟಕ್ಕೆ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ವಿಶೇಷ ಅಧಿಕಾರಿ ಪ್ರೊಫೆಸರ್ ವಿಷ್ಣು ಎಂ ಶಿಂಧೆ ಚಾಲನೆ ನೀಡಿದರು. ಈ ವೇಳೆ ವಿಶ್ವವಿದ್ಯಾಲಯದ ಎನ್ಎಸ್ಎಸ್ ಕಾರ್ಯಕ್ರಮ ಸಂಯೋಜಕರಾದ ಡಾ ಎಂಬಿ ಪ್ರಮೀಳಾ, ಮೈ ಭಾರತ್ ಜಿಲ್ಲಾ ಯುವ ಅಧಿಕಾರಿ ಎಸ್ ಶ್ರುತಿ, ಬಿಎಸ್ ಅನುಪಮಾ ಸೇರಿದಂತೆ ಹಲವು ಗಣ್ಯರು ಹಾಗೂ ಕ್ರೀಡಾ ಅಭಿಮಾನಿಗಳು ಉಪಸ್ಥಿತರಿದ್ದರು. ಬಳಿಕ ಪ್ರೊಫೆಸರ್ ವಿಷ್ಣು ಎಂ ಶಿಂಧೆ ಕ್ರೀಡಾ ಕ್ಷೇತ್ರ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಳ್ಳಲು ಯುವ ಜನತೆಗೆ ಉತ್ತಮ ವೇದಿಕೆಯಾಗಿದೆ ಎಂದರು. ತುಂಬಾ ಬಿಸಿಲು, ನಿಮಗೆ ಏನು ಮಾಡ್ಲಿಕ್ಕೆ ಆಗಲ್ಲ ಕೆಲಸಗಳು. ಬಟ್ ಮಂಡ್ಯದಲ್ಲಿ ಏನು ಕೊರತೆ ಇದೆ? ಒಳ್ಳೆ ವಾತಾವರಣ, ಹವಾಗುಣ ಇದೆ, ನೀರಿದೆ, ಒಳ್ಳೆ ಊಟ ಇದೆ, ಎಲ್ಲ ಸೌಲಭ್ಯ ನಿಮಗಿದೆ. ಅದರಿಂದ ನೀವು ಬಂದು ಮಾಡ್ಕೋಬೇಕು. ಅದನ್ನ ಮಾಡ್ಕೊಳ್ಳೋದ್ರಿಂದ ಕ್ರೀಡೆಯಲ್ಲಿ ಯಶಸ್ಸು ಪಡ್ಕೊಳ್ಳೋಕೆ ಹೆಚ್ಚು ಅವಕಾಶ ಇದೆ ಅಂತ ಹೇಳ್ತಾ, ದೂರದರ್ಶನದೊಂದಿಗೆ ಕ್ರೀಡಾಪಟು ಸಂಗೀತ ಕ್ರೀಡೆಗಳಲ್ಲಿ ಯುವತಿಯರ ಪಾಲ್ಗೊಳ್ಳುವಿಕೆಯನ್ನು ಪ್ರೋತ್ಸಾಹಿಸಬೇಕಾಗಿದೆ ಎಂದು ಹೇಳಿದರು. ಹಾಗೆ ಜಿಲ್ಲೆಯಿಂದ ಗೆದ್ದು ರಾಜ್ಯಕ್ಕೆ, ರಾಜ್ಯದಿಂದ ಗೆದ್ದು ರಾಷ್ಟ್ರಕ್ಕೆ, ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೇವಲ ಡಾ ಎಂಬಿ ಪ್ರಮೀಳಾ, ಪುರಾತನ ಕಾಲದಿಂದಲೂ ಕ್ರೀಡೆಗೆ ವಿಶೇಷ ಪ್ರಾಮುಖ್ಯತೆ ಇದೆ. ಕ್ರೀಡೆ ದೇಹ ಮತ್ತು ಮನಸ್ಸನ್ನು ಉತ್ಸಾಹದಿಂದ ಇಡಲು ಸಹಕಾರಿ. ವಿಶೇಷವಾಗಿ ಮಂಡ್ಯ ಜಿಲ್ಲೆಯ ಕಬಡ್ಡಿ ಪಂದ್ಯಾವಳಿ ಇಂದು ವಿಶ್ವಮಟ್ಟದಲ್ಲಿ ಗುರುತಿಸಿಕೊಂಡಿರುವುದು ಹೆಮ್ಮೆಯ ವಿಷಯ ಎಂದು ಹೇಳಿದರು. And we are included ತಾಲೂಕು ಮಟ್ಟದಿಂದ ಆಯ್ಕೆಯಾದ ನೂರಾರು ಯುವಕ ಯುವತಿಯರು ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದಾರೆ. ಇಲಾಖೆ ವತಿಯಿಂದ ಕ್ರೀಡಾಪಟುಗಳಿಗೆ ಅಗತ್ಯವಿರುವ ಎಲ್ಲ ಸೌಕರ್ಯಗಳನ್ನು ಕಲ್ಪಿಸಲಾಗಿದೆ ಎಂದು ಮಾಹಿತಿ ನೀಡಿದರು. like throw ball for women and tackle for men. So the main objective of it is the more important we are giving for the participation than the winning. So it's just like more like a friendly match for promote sports.